ಬಸವಣ್ಣಿ ಅಂಬಕಿ ಒಳಗ ಸಾರಿ ಒಗ್ಗರಣೆ ಹಾಕಕ್ ಹತ್ತಿಳ, ಸಾರಿ ಹೋಳಿ ಹೊಡ್ಯಾಕ ಹತ್ತಿಳ ಬ್ಯಾಳೆ ಮತ್ತೆ ಈ ಭಾಷೆ ಇದು ಇದು ಬೀದರ್ ಭಾಷೆ. ಅದಕ್ಕೆ ಆ ಹೊತ್ತಿನ ಸಿದ್ದವರಪ್ಪ ಬಸವಣ್ಣಿ ಹೊರಗಬ ಅಂತ ಕರೆದಂತ. ಯಾಕೆಪ್ಪ ಅಂತ ತಿಳ್ಕೊಂಡು ಕೈಯಾಗ ಸೌಟ್ ಹಿಡ್ಕೊಂಡೆ ಬಂದವಂತೆ. ಸೌಟೆ ಅಂತ ಸೌಟ್ ಹಿಡ್ಕೊಂಡೆ ಹೊರಗಡೆ ಕಡೆ ಭಾಷೆ ಬಾಳ ಬೇರೆ ಬೇರೆ ಇರ್ತದೆ. ಈ ಊರಾಗ ಒಂದು ಭಾಷೆ, ಮುಂದಕ್ಕೆ ಹೋದ್ರೆ ಮತ್ತೊಂದು ಭಾಷೆ, ಇನ್ನೊಂದು ಊರಿಗೆ ಹೋದ್ರೆ ಒಂದು ಭಾಷೆ, ವಿಚಿತ್ರ ವಿಚಿತ್ರ ಭಾಷೆ. ಆ ಭಾಷೆಗಳೇ ನನಗೆ ಒಂದ್ಸಲ ಖಾತ್ರಿ ಆಗ್ತದೆ ಹೆಂಗ್ಯಾಕೋ ಅಂತಾರಪ್ಪ ಅಂತ. ಇಲ್ಲಿ ರಾಜಕೀಯ ಅಂತಾರೆ, ಆ ಕಡೆ ಕಸ್ಬರಿಗೆ ಅಂತಾರೆ, ಇನ್ನೊಂದು ಕೊಡಿ ಭಾರಿಗೆ ಅಂತಾರೆ. ಅವ್ರು ಏನ್ ನಮ್ಮದಾಗ ಹೆಸರುಗಳು ಕಸ ಹೊಡೆದಂತೆ. ಆ ಕಡೆ ಗಂಗಾವತಿ ಕೊಟ್ಟು ಅನ್ನ ಅಂದ್ರೆ ಕಸ ಹೊಡೆಯೋದು. ಅನ್ನ ಅಂದ್ರೆ ಗೊತ್ತಾಗ್ತದ್ರಿ. ಇವ್ ಚರಿಗೆ ಅಂದ್ರೆ ಹಿದ್ದಾದ ಚರಿಗೆ ಅಂತ ಅವ್ರ ಕಡೆ ಹೌದಿಲ್ರಿ ಇದರ ಕಡೆ. ಅವ್ರ ಚರಿಗೆ ಅಂದ್ರೆ ಚರಿಗೆ ಅಂತಾರೆ. ಏನ್ ಮಾಡ್ತೀರಿ ಬಾಳ. ಅದಕ್ಕೆ ಬಾಬಾ ಅಂತ ಕರೆದಂತ ಸಿದ್ದರಾಮಪ್ಪರು ಯಾಕೆಪ್ಪ ಅಂತ ತಿಳ್ಕೊಂಡಕ್ಕೆ ಸೌಟ್ ಹಿಡ್ಕೊಂಡೆ ಹೊರಗೆ ಬಂದ್ಲಂತ. ಬಂದ ಕೂಡಲೇ ನೋಡು ನಿನಗ ದೇವತೆಗಳೆಲ್ಲ ನೋಡಕ್ ನಿನಗ್ ಬಂದಾರ ನೋಡು. ಯಪ್ಪ ಒಳ್ಳೆ ಮಾತು ಹೇಳಕ್ಕೆ ನನ್ಯಾಕ್ ನೋಡಕ್ ಬರ್ತಾರೋ ಪರಮಾತ್ಮ. ನೀ ಪರಮಾತ್ಮ ಇದ್ದಿ, ಸಾಕ್ಷಾತ್ ದೇವರಿದ್ದಿ, ನಿನ್ನ ಭೇಟಿಗೆ ಅವ್ರು ಬಂದಾರು, ನನ್ಯಾಕ್ ಬರ್ತಾರೋ ನೋಡಕ ಅಂತ ತಿಳ್ಕೊಂಡ ಆ ಹೆಣ್ಮಗಳಂತ. ನಮ್ಮಂತ ಕಾಫಿ ಮಂದಿ ಪಾಮರ ಮಂದಿ ಸಂಸಾರದಾಗ ಬಿದ್ದಿರುವಂತ ಮಂದಿ ಏನೋ ನೀವು ಪುಣ್ಯ ನಿನಗ್ರಪ್ಪ ಅದ ಅಂತ ಬಂದಿದ್ದೇವೆ, ಇಲ್ಲಿ ಸೇವಾ ಮಾಡಾಕತ್ತೇವಿ, ನಮ್ಯಾಕ ನೋಡಕ್ ಬರ್ತಾರೋ ಅಂತ ಆಕಿ ಹೆಣ್ಮಗಳ ಅಂದ್ರ ಸಿದ್ದರಾಮಪ್ಪ ಅಂದ್ರಂತ. ಗುರುಗಳದು ಮಹಾತ್ಮದ ಸೇವಾ ಮಾಡೋರು ಎಷ್ಟು ಭಾಗ್ಯಶಾಲಿಗಳದಾರ, ಎಷ್ಟು ಪುಣ್ಯವಂತರದಾರ, ಅವ್ರನ್ನ ದರ್ಶನ ಮಾಡುವಂತ ಅವ್ರು ಬಂದಾರ ಅಂತ ತಿಳ್ಕೊಂಡು ಸಿದ್ದರಾಮಪ್ಪ. ಆಗ ಪ್ರಣವಾನಂದ ಮಹಾಸ್ವಾಮಿಗಳಿದಾರ, ನೀವು ಸೇವಾ ಮಾಡುವಂತ ಬಹಳ ಭಾಗ್ಯಶಾಲಿಗಳಿದ್ರಿ, ಪುಣ್ಯವಂತರಿದ್ದೀರಿ, ಬಹಳ ಭಾಗ್ಯ ತಿಳ್ಕೊರಿ. ಅದು ಗೊತ್ತಾಗಂಗಿಲ್ಲ, ಅದು ಗೊತ್ತಾಗವ್ರಿಗೆ ಗೊತ್ತಾಗ್ತದೆ ಮಹಾತ್ಮ ಸೇವಾದ ಫಲ. ಆಗಲೇ ಪೂಜ್ಯ ಸ್ವಾಮಿಗಳು ಅಂತ ಹೇಳಿದ್ರಲ್ಲ, ಅವ್ರು 2,500 ರೂಪಾಯಿ ಕೊಟ್ರೆ 25,000 ರೂಪಾಯಿ ಅವ್ರಿಗೆ ಸಿಕ್ತಂತ ಆಗಲೇ ಹೇಳಿದ್ರು. ಅವ್ರು ನೀವು ಕೇಳಿದ್ರಲ್ಲ. ಆಗಿಂದಾಗೆ ತಡ ಹತ್ತಂಗಿಲ್ಲ, ನೀವು ಮಾಡಿದ ಸೇವಾದ ಫಲ ಬಹಳ ದೊಡ್ಡದದ. ಅದಕ್ಕಂತಾನೆ ಮಾತ್ಮರಂತಾರೆ, ಯಾರಿಗೆ ಸಾಧಿಸ್ಬೇಕು, ನಿಮ್ಮ ಶಕ್ತಿಯಿಂದ ಇಲ್ಲಿ ಸೇವಾ ಮಾಡಿ ಪುಣ್ಯ ಬರ್ತಾವ. ನಿಮ್ಮ ಆಯುಷ್ಯ ಇಲ್ಲಿ ಸೇವಾ ಮಾಡಿ, ಆಯುಷ್ಯದೊಳಗ ನೀವು ಎಷ್ಟರ ಮಾಡಿ ಸೇವಾ ಭಾಗ್ಯಶಾಲಿ. ನಿಮ್ಮ ಆಯುಷ್ಯ ಬಹಳಷ್ಟು ಹೆಚ್ಚಿನ ಶಕ್ತಿದಿಂದ ನಿಮ್ಮ ಶರೀರದಿಂದ ಸೇವಾ ಮಾಡಿ, ನಿಮ್ಮ ಶರೀರದೊಳಗೆ ರೋಗ ರುಜಿನಗಳು ತಿರ್ತಾವ. ನಾ ಸುಳ್ಳು ಹೇಳಕತ್ತಿಲ್ಲ, ಮಾಡಿ ನೋಡ್ರಿ. ನೀವು ಧನದಿಂದ ಸೇವಾ ಮಾಡಿ, ನೀವು ಬಡತನ ಹಿಂದ ಮುಂದೆ ಸುಳಿಯಂಗಿಲ್ಲ, ನೋಡ್ರಿ ಬೇಕಾದ. ಬಹಳ ನಾವು ಮಾಡಿದವ್ರಿ, ನಮ್ಗೇನು ಬಡತನ ಹೋಗಿಲ್ಲ ಅಂತಂದ್ರೆ ಇನ್ನು ಹಿಂದಿನ ಜನ್ಮದ ಕರ್ಮ ಪ್ರಬಲ ಅದ, ಅದಕ್ಕೆ ಹಂಗಾಗ್ಲಕ್ಕಂತೆ. ಹಿಂದಿನ ಜನ್ಮದ ಪ್ರಾರಬ್ಧ ಕರ್ಮ ಪ್ರಬಲ ಅದ, ಅದು ದಾಟಕ್ಕೆ ಯಾರಿಗೆ ಬರಂಗಿಲ್ಲ. ಸಾಮಾನ್ಯ ಪ್ರಾರಬ್ಧ ಇದ್ರೆ ಬದಲಿ ಆಗುತ್ತಾವ, ಹಣೆಬರ ಬದಲಿ ಆಗುತ್ತದ. ಮಹಾತ್ಮ ಕತ್ಯಾಕ್ ಬಂದ ನಿಜಗೊಂಡ್ರೆ ಈ ಮಾತುಗಳೇ. ಕಾಲ ಕರ್ಮ ಮಾಯನ್ನು ಮೀರಲವುದು ವಿಶಾಲ ಮತಿಗಳು ಶಿವಭಕ್ತಿಯುಕ್ತರಾಗಿದೆ. ಕಾಲನು ಮೀರಿ ಹೋಗ್ತದ, ಕರ್ಮನು ಮೀರಿ ಹೋಗ್ತದ. ಹೆಂಗ ನೋಡ್ರಿ, ಮಾಯನು ದಾಟಕ್ ಬರ್ತದ. ಭಗವಂತ ಗೀತಾದ ಹೇಳ್ದ, ಮಾಯ ಯಾವ ದಾಟಕ್ ಬರಂಗಿಲ್ಲ ಅಂತ ಹೇಳ್ದ. ದೈವಿ ಹೇಷ ಗುಣಮಯಿ ಮಮ ಮಾಯಾ ದುರತ್ಯಯ ಮಾಮೇವ ಏ ಪ್ರಪದಂತೆ ಮಾಯಾಂ ಏತಾಂ ತರಂತಿದೆ. ಗೀತಾದಾಗ ಭಗವಂತ ಹೇಳ್ದ, ನನ್ನ ತ್ರಿಗುಣಾತ್ಮಕವಾದ ಮಾಯನ್ನು ದಾಟಲಿಕ್ಕೆ ಅವನಿಗೆ ಆಗಂಗಿಲ್ಲೋ ಅರ್ಜುನ ಅಂತ ಹೇಳ್ದ. ಅದು ನಿಜಗುಣ ಅಂತಾರ, ಮಾಯನು ದಾಟದವರು ಅಂತ ಮಾತರಿ. ಎಷ್ಟು ಖಡ ಖಂಡಿತ ಈ ಮಾತನ್ನು ಹೇಳ್ತಾರೆ ನಿಜಗುಣರು. ಕಾಲ ಕರ್ಮ ಮಾಯೆ, ಕಾಲನು ದಾಟಬಹುದು, ಕರ್ಮನು ದಾಟಬಹುದು, ಮಾಯನು ದಾಟಬಹುದು ಅಂತ. ಎಷ್ಟು ಉದಾಹರಣೆಗಳು ಅದಾವ ಕಾಲ ದಾಟಿದ್ದು ಸೇವಾ ಮಾಡಿದವರಿಗೆ. ನಿಮ್ಗೆ ಗೊತ್ತಿರಬೇಕು, ಸಿದ್ದರಾಮಪ್ಪನ ಅಂಗಳದಾಗ ಕೈಲಾಸ ಮಂಟಪ ಕಟ್ಟಿದ್ದ ಸಿದ್ದರಾಮ. ಕೈಲಾಸ ಮಂಟಪ ಕಟ್ಟಾಕ ಹಾಕ್ತಿದ್ರು ಸಿದ್ದರಾಮ ಹುಬ್ಬಳ್ಳಿ ಒಳಗೆ. ಆ ಹೊತ್ತಿನಾಗ ಹಂತಂತವ್ರು ಬಂದು ಸೇವಾ ಮಾಡ್ಯಾರ. ಕೈಲಾಸ ಮಂಟಪ ಕಟ್ಟಬೇಕಾದ್ರೆ ಮಿಸ್ರಿಕೋಟಿ ಕಾಳಪ್ಪನೇ ಅದು ಯೋಗ್ಯ ಅಂತ ಅವನಿಗೆ ಹಚ್ಚಿದ್ರು ಸಿದ್ದಾರು. ಮಾತು ಕೇಳಕತ್ತಾವಿಲ್ಲ, ಮಿಸ್ರಿಕೋಟಿ ಕಾಳಪ್ಪ ಸಾಮಾನ್ಯ ಮನುಷ್ಯ, ಭಕ್ತಿ ಮನುಷ್ಯ. ಅವನೇ ಕೈಲಾಸ ಮಂಟಪ ಕಟ್ಟ ಹೊತ್ನಾಗ ಎಲ್ಲರಿಗೆ ಒಂಥರ ರೋಗ ಬರಕ್ ಹತ್ತಿತ್ತಂತ. ಈಗ ಹೆಂಗ 2 ವರ್ಷದ ಹಿಂದೆ ಕೊರೋನಾ ಬಂದು ಹೋಯ್ತು ನೋಡಿ, ಮತ್ ಸಣ್ಣಾಗಿ ತೆಲಿ ಎತ್ತದ ಹೇಳಕತ್ತಾರ. ಎತ್ತದ ಬಿಟ್ಟದಕ್ಕೂ ಆಗ್ತಿಲ್ಲ, ಎಲ್ಲರಿಗೆ ಅಂತದ್ದು
ಚಟ್ನಿ ಗಟ್ಟಿ ಅಂತಲ್ಲ ಅಂತ ಅವನಿಗೂ ಬಂದ ಜ್ವರ ಬಂದು ಅವೆಲ್ಲ ರೋಗ ಬಂದು ಉಳ್ಯಾಡಕ್ ಹತ್ತವ ಅಂಗಳದಾಗ. ಸಿದ್ದಣ್ಣಪ್ಪ ಕೈಲ ಪಾಠಶಾಲೆಗಳ ಪ್ರವಚನ ಹೇಳಕ್ ಹತ್ತಿದ್ರ. ಪ್ರವಚನ ಹೇಳಕ್ ಹತ್ನಾಗ ಜನ ಭರ್ಪೂರ್ ಕುಂತಿತ್ತು, ಭರ್ಪೂರ್ ಪ್ರವಚನ ನಡೆದಿತ್ತು. ಅವ ಹೊಳ್ಯಾಡಕ್ ಹತ್ತಿದ್ದ. ಮಗ ಬಸವಣ್ಣಪ್ಪ ಕರ್ದಂದ್ರು ಸಿದ್ಧ ಕಾಳಪ್ಪಂದ, ಏ ಮಗ ಯಾಕೋ ನಾ ಒಳ್ಳೆ ಕಾಣಂಗಿಲ್ಲೋ, ಹೆಂಡತಿ ಮಕ್ಳಿಗೆ ಕರ್ಕೊಂಡ್ ಬಾ ಅಂತ ಹೇಳಿದ್ರು ಅಂತ. ಕಾಳಪ್ಪ ಹೇಳ್ದಂತ ಮಗನಿ ಅವ ಅಳಕತ್ತ, ಏನ್ ಮಾಡ್ಲಿಯಪ್ಪ ನಾ ಈಗ ಹೆಂಗ್ ಹೋಗ್ಲಿ, ಏನ್ ಮಾಡ್ಲಿ ಅಂತ ಅವ್ನಿಗೆ ದುಃಖ ಬತ್ತರ್ಸ್ಕೊಂಡ್ ಅಳಕತ್ತ. ಸಿದ್ದಣ್ಣಪ್ಪ ಪ್ರವಚನ ನಡೆಯೋ ಹೊತ್ನಾಗನ ಮಧ್ಯದಾಗೆ ನಿಂದಿರಿಸಿ, ನಡ್ರಿ ಕಾಳ್ಯ ಮಂಟ ಅಂದ್ಬಿಟ್ರು. ಕಾಳ್ಯ ಮಂಟ ಅಂದ್ರೆ ಗೊತ್ತಾಯ್ತಿಲ್ಲ, ಈಗ ಅದು ಮಂಟನೇ ಅಂತಾರೆ ಈಗ ಪ್ರಶ್ನೆ. ಕಾಳ್ಯ ಮಂಟನ ನಡ್ರಿ ಹೋಗರ್ರಿ ಅಂತ ತಿಳ್ಕೊಂಡ ಕೂಡನೆ ಎಲ್ಲ ಮಧ್ಯದಾಗೆ ಪ್ರವಚನ ನಿಂದಿರಿಸಿದ್ರು. 4 ಮಂದಿ ಭಕ್ತರಿಗೆಲ್ಲ ಕರ್ಕೊಂಡು ಅಲ್ಲಿಗೆ ಬಂದ್ರು. ಎಲ್ಲ ಮಂದಿ ಬೆನ್ನಾಚೆ ಬಂತು. ಸಿದ್ದಣ್ಣಪ್ಪ ಬಂದು ನಿಂತಿದ್ದ. ಅಲ್ಲಿ ಎಲ್ಲ ಹೊಳಾಡಕ್ ಹತ್ತಿದ್ದಮ್ಮ. ಪಾದಕ್ಕೆ ಬಿದ್ದ, ನಮಸ್ಕಾರ ಮಾಡಿ ಹೇಳಕ್ ಹತ್ತಿದ್ದ. ಹೆಂಗ ಅನಿಸ್ತದೋ ಕಾಳಿ ಅಂತ ಕೇಳಿದ್ರು ಸಿದ್ದವರು. ಯಪ್ಪ ನೀವು ಬಂದು ನಿಂತಿದ್ದ ಹೊಟ್ಟೆ ಸಣ್ಣ ಗಾಳಿ ಬೀಸಕತ್ತ ನೋಡ ಸಿದ್ದವರು ನಕ್ಕಂದ್ರಂತ ಕಾಳ್ಯ ನೀನು ಜೀವನದಾಗ ಹೊತ್ತು ಮುಳುಗ್ಯದಲ್ಲೋ ಅಂತಂದ್ರು. ನೀನು ಜೀವನದಾಗ ಹೊತ್ತು ಮುಳುಗ್ಯದಲ್ಲೋ ಅಂತ ಅಂದಾಗ ಅವ ಕಾಳಕ್ಕೆ ಬಿಡ್ಬೇಕ್ರಿ. ಯಪ್ಪ ನನ್ನ ಜೀವನದ ಸೂರ್ಯ ಅಂದ್ರೆ ನೀ ಇದ್ದಿ, ಆ ಸೂರ್ಯ ಅಲ್ಲ, ನನ್ನ ಜೀವನದ ಸೂರ್ಯ ಅಂದ್ರೆ ನೀ ಇದ್ದಿ. ಎಲ್ಲಿ ತನಕ ನನ್ನೆದ್ರ ನೀ ಇರ್ತಿ ಅಲ್ಲಿ ತನಕ ನನಗೆ ಹೊತ್ತು ಮುಳುಗ್ತದೋ ಪರಮಾತ್ಮ ಅಂತ ಬಿಡ್ತಾನ ಅಂದ್ರ. ಕಾಳೆ ಹಬ್ಬ ಕೈಲಾಸ ಮಂಟಪ ಕಟ್ಟಾಕ ಭ್ರಮಣ ಬರ್ಬೇಕಾಗ್ತದೆ, ಕಾಳೆನೆ ಕಟ್ಬೇಕಿದ್ದಲ್ಲ ಅಂತ ತಿಳ್ಕೊಂಡು ಸಿದ್ಧಾರ್ಥ ಹೇಳಿ ಅಲ್ಲಿರ್ತಕ್ಕಂಥ ನಿರ್ಪಾದಕ, ಅಲ್ಲಿರ್ತಕ್ಕಂಥ ಕೃಷ್ಣಪ್ಪ ಅಂತ ತಿಳ್ಕೊಂಡು 4 ಮಂದಿದು ಆಯುಷ್ಯ 5